ಸರ್ಜಿಕಲ್ ಸೊಸೈಟಿ ಆಫ್ ಬೆಂಗಳೂರು ವತಿಯಿಂದ ಉಚಿತ ಶಸ್ತ್ರಚಿಕಿತ್ಸೆ ಶಿಬಿರ. ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ಜಿಕಲ್ ಸೊಸೈಟಿ ಆಫ್ ಬೆಂಗಳೂರು ಮತ್ತು ಸಂಕಲ್ಪ ಚೆಸ್ ಕ್ಯಾನ್ಸರ್ ಫೌಂಡೇಶನ್ ಬಿಬಿಎಂಪಿ ಸಹಯೋಗದಲ್ಲಿ ಎಂಸಿ ಲೇಔಟ್ನಲ್ಲಿರುವ ಬಿಬಿಎಂಪಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ತುರ್ತು ಅವಶ್ಯಕತೆ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆ ಶಿಬಿರ ಆಯೋಜನೆ. ಉಚಿತ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಡಾಕ್ಟರ್ ರಾಜಶೇಖರ ಸಿಜಾಕ ಅಧ್ಯಕ್ಷರು, ಸರ್ಜಿಕಲ್ ಸೊಸೈಟಿ ಆಫ್ ಬೆಂಗಳೂರು ಮತ್ತು ಸಂಕಲ್ಪ ಚೆಸ್ ಕ್ಯಾನ್ಸರ್ ಫೌಂಡೇಶನ್ ಅಂಡ್ ರಿಸರ್ಚ್ ಟ್ರಸ್ಟ್ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರಿಯಾ ಕೃಷ್ಣ ಅವರು ಉದ್ಘಾಟಿಸಿದರು. ಬಿಬಿಎಂಪಿಯ ಡಾಕ್ಟರ್ ನಿರ್ಮಲಾ ಬುಗ್ಗಿ, ಚೀಫ್ ಹೆಲ್ತ್ ಆಫೀಸರ್ ಡಾಕ್ಟರ್ ಯೋಗಾನಂದ, ಮೆಡಿಕಲ್ ಸೂಪರಿಂಟೆಂಡೆಂಟ್ ಶಾಸಕರಾದ ಪ್ರಿಯಾ ಕೃಷ್ಣ ಅವರು ಮಾತನಾಡಿ, ಶಸ್ತ್ರಚಿಕಿತ್ಸೆ ವೈದ್ಯರುಗಳ ಅವಶ್ಯಕತೆ ತುಂಬಾ ಇದೆ. ಹಣ ಕೊಟ್ಟರೂ ಶಸ್ತ್ರಚಿಕಿತ್ಸೆ ವೈದ್ಯರುಗಳು ಸಿಗುವುದು ಕಷ್ಟ. ಸಾರ್ವಜನಿಕರ ಜೀವ ರಕ್ಷಣೆಗಾಗಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಲು 1 ವರ್ಷದ ಸಮಯ ಒಪ್ಪಂದ ಮಾಡಿಕೊಂಡಿರುವ ಸರ್ಜಿಕಲ್ ಸೊಸೈಟಿ ಆಫ್ ಬೆಂಗಳೂರು ಅವರ ಸೇವೆ ಅನನ್ಯ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಡಾಕ್ಟರ್ ರಾಜಶೇಖರ್ ಸಿಜಾಕ, ನಮ್ಮ ಸೊಸೈಟಿ ಮತ್ತು ಬಿಬಿಎಂಪಿ ನಡುವೆ 1 ವರ್ಷಗಳ ಕಾಲ ಸಾರ್ವಜನಿಕರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಲು ಒಪ್ಪಂದವಾಗಿದೆ. ಇದು 15ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆ ವೈದ್ಯರುಗಳು ಭಾಗವಹಿಸುತ್ತಿದ್ದು, ಅಂದಾಜು 30ಕ್ಕೂ ಹೆಚ್ಚು ರೋಗಿಗಳಿಗೆ ಉಚಿತವಾಗಿ ಆಪರೇಷನ್ ಮಾಡಲಾಗುತ್ತದೆ. ಸರ್ಜಿಕಲ್ ಸೊಸೈಟಿ ವೈದ್ಯರಾದ ಡಾಕ್ಟರ್ ಲಕ್ಷ್ಮಣ, ಡಾಕ್ಟರ್ ಶಿವರಾಮ, ಡಾಕ್ಟರ್ ಸಂಪತ್, ಡಾಕ್ಟರ್ ಮುನಿರೆಡ್ಡಿ, ಕಾರ್ಯದರ್ಶಿ ಡಾಕ್ಟರ್ ಸುನಿಲ್ ಕುಮಾರ್, ಡಾಕ್ಟರ್ ರಾಘವೇಂದ್ರ, ಡಾಕ್ಟರ್ ನಿಶಾಂತ್, ಡಾಕ್ಟರ್ ವಿಕ್ರಮ್ ಮತ್ತು ಬಿಬಿಎಂಪಿ ಶಸ್ತ್ರಚಿಕಿತ್ಸಾ ವೈದ್ಯರುಗಳಾದ ಡಾಕ್ಟರ್ ರಾಜೇಶ್, ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಶರಣಬಸವರವರು ಭಾಗವಹಿಸಿದ್ದರು. ಜನಸೇವೆ ಜನಾರ್ದನ ಸೇವೆ ಅನ್ನೋ ಒಂದು ಇದರಲ್ಲಿ ನಮ್ಮ ಸರ್ಜಿಕಲ್ ಸೊಸೈಟಿಯ 50ನೇ ವರ್ಷ ಅಂದರೆ ಗೋಲ್ಡನ್ ಜೂಬ್ಲಿ ಇಯರ್ ಸುವರ್ಣ ಮಹೋತ್ಸವ ಅಂಗವಾಗಿ ನಾವು ಬಿಬಿಎಂಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಈ ಅಗ್ರಹಾರದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ನಮ್ಮ ಫ್ರೀ ಸರ್ವಿಸ್ ಕೊಡೋಣ ಅಂತ ಇವತ್ತು ಆಯೋಜನೆ ಮಾಡಿಕೊಂಡು ಪ್ರಥಮ ಬಾರಿಗೆ ನಾವು ಈ ರೀತಿಯಾಗಿ ಗೌರ್ಮೆಂಟ್ ಜೊತೆ ಒಪ್ಪಂದ ಮಾಡಿಕೊಂಡು ಇವತ್ತು ಫ್ರೀ ಸರ್ಜರಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಸುಮಾರು ಬಡವರು ಜನ ಇರ್ತಾರೆ, ಎಲ್ರಿಗೂ ಅಫೋರ್ಡೆಬಿಲಿಟಿ ಇರಲ್ಲ, ಎಲ್ಲರೂ ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಬರೋಕ್ಕಾಗಲ್ಲ. ಸೊ ಈ ರೀತಿಯಾಗಿ ನಮ್ಮ ಸ್ಕಿಲ್ಸನ್ನು ನಾವು ಎಲ್ಲ ಜನರಿಗೂ ತಲುಪಿಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಸುವರ್ಣ ಮಹೋತ್ಸವದಲ್ಲಿ ನಾವು ಎಲ್ಲ ಸೀನಿಯರ್ ಸರ್ಜನ್ಸು, ನಮ್ಮ ಕೊಲೀಗ್ಸು, ನಮ್ಮ ಸೊಸೈಟಿನಲ್ಲಿ ಸುಮಾರು 1500 ಜನ ಸರ್ಜನ್ಸ್ ಇದ್ದಾರೆ. ಸೊ ಹೀಗಾಗಿ ಯಾರ್ಯಾರಿಗೆ ಯಾವಾಗ ಟೈಮು ಫ್ರೀ ಆಗುತ್ತೋ ಬಂದುಬಿಟ್ಟು ನಾವು ಈ ಜನಸೇವೆಯನ್ನು ಮಾಡೋಣ ಅಂಥೇಳಿ ಈ ಬಿಬಿಎಂಪಿ ಹಾಸ್ಪಿಟಲ್ಗಿಂತ ನಮಗೆ ಅಂದರೆ ಉತ್ತಮವಾದ ಹಾಸ್ಪಿಟ್ಲು ನಾವು ತೊಗೊಂಡು ಇದನ್ನು ಜನಸೇವೆ ಮಾಡೋಕ್ಕೆ ಒಂದು ಒಳ್ಳೆಯ ಮಾರ್ಗ ಅಂತ ತಿಳ್ಕೊಂಡು ನಾವು ಇದನ್ನು ಚೂಸ್ ಮಾಡಿರೋದು ಬಿಬಿಎಂಪಿ ಹಾಸ್ಪಿಟ್ಲು. ದಾಸರಹಳ್ಳಿಯ ಈ ರಾಜಾಜಿನಗರದ MC ಲೇಔಟ್ನ ಹಾಸ್ಪಿಟ್ಲು. ಸೊ ಅದಕ್ಕೋಸ್ಕರ ಇವತ್ತು ನಾವು ಸುಮಾರು ಅಟ್ಲೀಸ್ಟ್ ಒಂದು 10 ಶಸ್ತ್ರಚಿಕಿತ್ಸೆಗಳನ್ನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಮೊನ್ನೆ ಪೇಷಂಟ್ನ ಅಡ್ಮಿಟ್ ಮಾಡಲಾಗಿದೆ. ಸೊ ಇವತ್ತು ಆಲ್ರೆಡಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮಗೆ ಈ ಭಾಗದ MLAಗಳಾದ M ಕೃಷ್ಣಪ್ಪ ಸರ್ ಅವರು ಮತ್ತು ಪ್ರಿಯಾ ಕೃಷ್ಣ ಅವರ ಆಶೀರ್ವಾದ ಇದೆ. ಮತ್ತು ನಮ್ಮ ಚೀಫ್ ಹೆಲ್ತ್ ಆಫೀಸರು, ಕಮಿಷನರ್ ಆಫ್ ಬಿಬಿಎಂಪಿ ಎಲ್ಲರೂ ನಮಗೆ ಸಹಕಾರ ಮಾಡಿ ಇದನ್ನು ಮಾಡಬೇಕು ಅಂತ ಹೇಳಿ ನಾವು ಡಿಸಿಷನ್ ತೊಗೊಂಡಿರೋದ್ರಿಂದ ಇವತ್ತು ನಾವು ಈ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿನ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆದ ಡಾಕ್ಟರ್ ಯೋಗಾನಂದ ಅವರಾಗಲಿ ಅಥವಾ ಇಲ್ಲಿನ ಸರ್ಜನ್ಸ್ಗಳು ಡಾಕ್ಟರ್ ಮಂಜುನಾಥ್, ಆಮೇಲೆ ಡಾಕ್ಟರ್ ಶರಣ್ ಅವರು, ಡಾಕ್ಟರ್ ರಾಜೇಶ್ ಅವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ, ಸಮಾಜಕ್ಕೂ ಒಳ್ಳೆಯದಾಗಲಿ. ಸೊ ಇದರಿಂದ ನಮಗೂ ಒಂಥರ ಖುಷಿ ಸಿಗುತ್ತೆ. ಥ್ಯಾಂಕ್ ಯು. ಹೊಸಹಳ್ಳಿ ರೆಫರಲ್ ಆಸ್ಪತ್ರೆ ಅಂತ ಹಿಂದೆ ಏನು ಹೆಸರಿತ್ತು ಅದನ್ನು ಈಗ ಇತ್ತೀಚೆಗೆ ಮಾನ್ಯ ಮಾಜಿ ಮಂತ್ರಿಗಳಾದ ಸೋಮಣ್ಣನವರು ಇದನ್ನು ಸುಸಜ್ಜಿತವಾದ ಆಸ್ಪತ್ರೆ ಮಾಡಬೇಕು, ಇಲ್ಲಿ ಒಳ್ಳೆಯ ಟ್ರೀಟ್ಮೆಂಟ್ ಸಿಗಬೇಕು, ಈ ಬಡಾವಣೆ ಅಥವಾ ಸುತ್ತಮುತ್ತ ಪರಿಸರದವರಿಗೆಲ್ಲ ಒಳ್ಳೆಯ ಗುಣಮಟ್ಟದ ಚಿಕಿತ್ಸೆ ಮತ್ತು ಔಷಧಿಗಳು ಸಿಗಬೇಕು ಅಂತ ಅಂದ್ಬಿಟ್ಟು ತುಂಬ ಶ್ರಮಪಟ್ಟು 200 ಹಾಸಿಗೆಗಳುಳ್ಳ ಈ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿ ಈಗ ಬಿಟ್ಟೋಗಿದ್ದಾರೆ. ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿ ಏನೇನು ಬೇಕು ಎಲ್ಲ ಇನ್ನೂ ಕೆಲವು ಉಪಕರಣಗಳು ಬರೋದಿದೆ. ತುಂಬ ಚೆನ್ನಾಗಿ ಇನ್ನು ಮುಂದೆ ಮೇಂಟೈನ್ ಮಾಡಿಕೊಂಡು ಹೋಗೋದಕ್ಕೆ ಒಂದು ಪಬ್ಲಿಕ್ ಕಮಿಟಿ ಕೂಡ ಈಗಿನ ಶಾಸಕರು ರಚನೆ ಮಾಡಿದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬ ಹನುಮಂತರಾಯಪ್ಪ ಅಂತ, ನಾನು ಈ ವಾಲಂಟ್ರಿಯಾಗಿ ಈ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಉತ್ತಮವಾದ ಸೇವೆ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನೇ ಸ್ವ ಇಚ್ಛೆಯಿಂದ ಬಂದು ಪಬ್ಲಿಕ್ ಕಮಿಟಿಗೆ ಮೆಂಬರಾಗಿ ಸೇರಿಕೊಂಡಿದ್ದೀನಿ. ಇನ್ನು ಮುಂದೆ
ಈ ಆಸ್ಪತ್ರೆ ಉತ್ತಮವಾಗಿ ಬೆಳೆಯೋದರಲ್ಲಿ, ಉತ್ತಮವಾಗಿ ಸೇವೆ ಮಾಡೋದರಲ್ಲಿ ನಾವು ನಮ್ಮ ಕೈಲಾದ ನೆರವು ಸಲಹೆಗಳನ್ನು ಕೊಟ್ಟು ಇದನ್ನು ಒಳ್ಳೆಯ ಹೆಸರು ಬರ್ತಕ್ಕಂಥ ಮತ್ತು ಇಲ್ಲಿನ ಸ್ಟಾಫು ಕೂಡ ಚೆನ್ನಾಗಿದ್ದಾರೆ ಅಂತ ನನಗೆ ಕಂಡು ಬಂದಿದೆ. ಅವ್ರಿಗೂ ನಾವು ಏನು ಬೇಕೋ ಆ ಬೆಂಬಲ ಕೊಟ್ಟು ಅವ್ರಿಗೆ ಅಗತ್ಯವಾದಂಥ ಉಪಕರಣಗಳು ಮತ್ತು ಪಬ್ಲಿಕ್ ಕೋಆಪರೇಷನ್ ಇದೆಲ್ಲ ಕೊಟ್ಟು ಈ ಆಸ್ಪತ್ರೆಯನ್ನು ಉತ್ತಮ ಮೇಲ್ದರ್ಜೆಗೇರಿಸಿ ಉತ್ತಮವಾದಂಥ ಆಸ್ಪತ್ರೆ ಅಂತ ಹೆಸರು ತಗೊಳ್ಳೋ ಮಟ್ಟಕ್ಕೆ ನಾವೆಲ್ಲರೂ ಅವ್ರಿಗೆ ಸಹಕಾರ ಕೊಟ್ಟು ಸೇವೆ ಮಾಡೋದಕ್ಕೆ ಕಂಕಣಬದ್ಧರಾಗಿದ್ದೀವಿ. ಅವರು ಕೂಡ ಉತ್ತಮ ಸೇವೆ ಮಾಡಿ ಒಳ್ಳೆಯ ಹೆಸರು ತರಲಿ ಅಂತ ಎಲ್ಲ ಡಾಕ್ಟರ್ಸು ಮತ್ತು ಸಿಬ್ಬಂದಿಯವ್ರನ್ನ ನಾನು ವಿನಂತಿ ಮಾಡ್ಕೊಳ್ತೇನೆ.